हरे कृष्ण। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। श्रीमद् भागवतम 6th canto 14th chapter 14 ಚಾಪ್ಟರ್. ಇವಾಗ ನಾವು ಆಲ್ರೆಡಿ 35 ಶ್ಲೋಕ ತಕ್ಕ ನೋಡಿದ್ದೀವಿ. ಇವತ್ತು 36 ಶ್ಲೋಕ ಎಂದು ನೋಡೋಣ. ಸೊ ಏನಾಗ್ತಾ ಇದೆ ಇಲ್ಲಿ, ಚಿತ್ರಕೇತು ಮಹಾರಾಜಕ್ಕೂ ಇವಾಗ ಒಂದು ಮಹಾ ಹುಟ್ಟಿಬಿಟ್ಟಿದ್ದಾನೆ. ಸೊ ಮಹಾ ಹುಟ್ಟಿದ ಮೇಲ್ಗಡೆ ಅವರ ಅಷ್ಟು ದಾನಗಳು ಕೊಡ್ತಾ ಇದ್ರು. ಈ ತರ ಚಿನ್ನದ ಕಾಸು, ಬೆಳ್ಳಿ ಕಾಸು, ಮತ್ತೆ ಏನು ಆಭರಣಗಳು, ಸೊ ಗ್ರಾಮಗಳು, ಕುದುರೆಗಳು, ಆನೆಗಳು, ಬಟ್ಟೆಗಳು, ಮತ್ತೆ 60 ಕೋಟಿ ಹಸುಗಳು. ಸೊ ಈ ತರ ಎಲ್ಲ ಬ್ರಾಹ್ಮಣರಿಗೂ ಅವರು ದಾನ ಕೊಡ್ತಾ ಇದ್ರು. ಸೊ ಈ ತರ ಎಲ್ಲರಿಗೂ ಅವ್ರು ಬಂದು ದಾನ ಕೊಟ್ಟು, ಯಾಕಂದ್ರೆ ಆ ಮಗು ಚೆನ್ನಾಗಿರ್ಬೇಕು, ಅವ್ನಿಗೆ ಆಯುಷ್ಯ ಚೆನ್ನಾಗಿರ್ಬೇಕು, ಆ ತರ ಎಲ್ಲ ಮಾಡ್ತಾ ಇದ್ರು. ಸೊ ಆ ತರ ಮಾಡ್ತಾರೆ. ಇವಾಗ ಏನ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇಲ್ಲಿ, ಒಂದು ಬಡವ, ಅವನು ಅಷ್ಟು ಕಷ್ಟ ಅನುಭವಿಸ್ತಾ ಇದ್ದಾನೆ. ಸೊ ಅವನ ಹತ್ರ ದುಡ್ಡೇ ಇಲ್ಲ, ಅಷ್ಟು ಬಡವನಾಗಿದ್ದಾನೆ. ಅವನಿಗೂ ಇವಾಗ ಒಂದು 10 ಕೋಟಿ ಸಿಕ್ಬಿಟ್ಟಿದ್ರೆ ಏನಾಗುತ್ತೆ? ಸೊ ಅಷ್ಟು ಸಂತೋಷ ಅನುಭವಿಸ್ತಾನಲ್ವಾ. ಸೊ ಆ ತರ ಇವ್ರಿಗೂ ಮಕ್ಕಳೇ ಇಲ್ಲ, ಇಷ್ಟು ವರ್ಷ ಆಗಿದೆ, ಮತ್ತೆ ಇಷ್ಟು ಮಹಾರಾಣಿಗಳಿರ್ತಾರೆ, 1 ಕೋಟಿ ಮಹಾರಾಣಿಗಳಿರ್ತಾರೆ, ಇವ್ರಿಗೂ ಏನಿಲ್ಲ, ಮಕ್ಕಳಿಲ್ಲ. ಇವಾಗ ಏನೋ ಒಂದು ಮಹಾ ಹುಟ್ಟಿದೆ. ಆ ಮಹಾ ಹುಟ್ಟಿದ ಮೇಲ್ಗಡೆ ಚಿತ್ರಕೇತು ಮಹಾರಾಜ ಅಷ್ಟು ಒಂದು ಸಂತೋಷ ಅನುಭವಿಸ್ತಾರೆ, ಅಷ್ಟೊಂದು ಪ್ರೀತಿ. ಒಂದೊಂದು ದಿನ ಅವ್ರಿಗೆ ಬಂದ ಆ ಸಂತೋಷ ಜಾಸ್ತಿ ಆಗ್ತಾ ಇದೆ. ಅದೇ ತರ ಆ ಮಗುನ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ, ಆ ತಂದೆ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ, ಅವ್ರ ತಾಯಿ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ. ಸೊ ಅಷ್ಟು ಪ್ರೀತಿಯಿಂದ ಅವ್ರು ನೋಡ್ಕೊಳ್ತಾರೆ. ಸೊ ಬಟ್ ಈ ಚಿತ್ರಕೇತು ಮಹಾರಾಜ, ಅವರು ಫಸ್ಟ್ ಹೆಂಡತಿ ಯಾರು? ಕೃತದತ್ಯುತಿ ಇಲ್ವಾ? ಕೃತದತ್ಯುತಿ. ಸೊ ಅವರಿಂದ ಈ ಮಗ ಹುಟ್ಟಿದ, ಅದಕ್ಕೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಾರೆ. ಅದೇ ತರ ಮತ್ತೆ ಇರೋ ಹೆಂಡತಿಗಳೆಲ್ಲ ಆ ಮಗು ಮೇಲೆ ಅಷ್ಟು ಪ್ರೀತಿಯಿಂದ ಅವರೆಲ್ಲ ನೋಡ್ಕೊಳ್ತಾರೆ. ಮಗುನಿ ಅಷ್ಟು ಚೆನ್ನಾಗಿ ಅವರೆಲ್ಲ ಪ್ರೀತಿಸ್ತಾ ಇದ್ದಾರೆ. ಬಟ್ ಈ ಸ್ವಲ್ಪ ದಿನ ಆಮೇಲೆ ಏನಾಗಿದೆ, ಚಿತ್ರಕೇತು ಇವಾಗ ಸ್ವಲ್ಪ ಆ ಮಗು ಹುಟ್ಟಿ ಸ್ವಲ್ಪ ಮಾಸಗಳು ಹೋಗ್ಬಿಟ್ಟಿದೆ, ಕೆಲವು ಮಾಸಗಳು ಹೋಗ್ಬಿಟ್ಟಿದೆ. ಸೊ ಇವಾಗ ಚಿತ್ರಕೇತು ಮಹಾರಾಜ ಅವರು ಪಟ್ಟ ಮಹರ್ಷಿ ಇಲ್ವಾ, ಕೃತಯುಧಿ. ಈಗ ಕೃತಯುಧಿ ಹತ್ರ ಅಷ್ಟು ಪ್ರೀತಿ, ಯಾಕಂದ್ರೆ ಅವರೇ ಮಹಾ ಕೊಟ್ಟಿದ್ದಾರೆ. ಮತ್ತೆ ಹೆಂಡತಿಗೆ ಅವರು ನೋಡೋದೇ ಇಲ್ಲ. ಸೊ ಮತ್ತೆ ಇರೋ ಹೆಂಡತಿಗಳ ಮೇಲ್ಗಡೆ ಅವರು ಪ್ರೀತಿ ತೋರ್ಸೋದಿಲ್ಲ, ನೋಡೋದಿಲ್ಲ, ಆ ತರ ಆಗಿಬಿಟ್ಟಿದೆ. ಯಾವಾಗ ಈ ಫಸ್ಟ್ ಹೆಂಡತಿ ಆ ಕೃತಯುಧಿ ಹತ್ರ ಇರೋದು, ಆ ಮಗು ಹತ್ರ ಇರೋದು, ಮತ್ತೆ ಇರೋ ರಾಣಿಗಳನ್ನ ನೋಡೋದಿಲ್ಲ, ಏನ್ ಮಾಡಲ್ಲ. ಸೊ ಇವಾಗ ಅವ್ರಿಗೆಲ್ಲ ಏನಾಗಿದೆ, ಅವ್ರನ್ನ ಅಷ್ಟು ಉದಾಸೀನ ಮಾಡ್ತಾರೆ ಇವರು. ಈ ರಾಜ ಬಂದು ಚಿತ್ರಕೇತು ಅಷ್ಟು ಉದಾಸೀನ ಮಾಡ್ತಾರೆ. ಇದರಿಂದ ಮತ್ತೆ ಇರೋ ರಾಣಿಗಳಿಗೆಲ್ಲ ಅಷ್ಟು ಬೇಜಾರಾಗ್ತಾ ಇದೆ, ಅವ್ರಿಗೆಲ್ಲ ನೋವಾಗ್ಬಿಟ್ಟಿದೆ. ಇದೇನಪ್ಪಾ ಇದು, ಈ ಮಗು ಹುಟ್ಟಿದ ಮೇಲ್ಗಡೆ ನಮ್ಮನ್ನೆಲ್ಲ ನೋಡೋದೇ ಇಲ್ಲ, ಅವರೆಲ್ಲ ಹೊಟ್ಟೆ ಕಿಚ್ಚು, ಅಸೂಯೆ ಬಂದ್ಬಿಟ್ಟಿದೆ ಅವ್ರಿಗೆ. ಯಾಕಂದ್ರೆ ಯಾರ್ಗೆಲ್ಲ ಮಗ ಇಲ್ವಾ ಅವರೆಲ್ಲ ನೋಡೋದೇ ಇಲ್ಲ, ಗಂಡ ಉದಾಸೀನ ಮಾಡ್ತಾರಲ್ಲ, ಆ ತರ ಆಗಿಬಿಟ್ಟಿದೆ. ಮತ್ತೆ ಇರೋ ಸಹ ಹೆಂಡತಿಗಳೆಲ್ಲ ಏನು ಒಂದು ನೌಕರಾಣಿ ತರ ಅವಮಾನ ಅನುಭವಿಸ್ತಾ ಇದ್ರು. ಸೊ ಈ ತರ ಅವರೆಲ್ಲ ಅನುಭವಿಸೋದ್ರಿಂದ ಅವ್ರಿಗೆಲ್ಲ ಬೇಜಾರಾಗಿ ಏನ್ ಮಾಡ್ತಾ ಇದಾರೆ, ಅವರೆಲ್ಲ ಒಬ್ರೊಬ್ರು ಈ ತರ ಮಾತಾಡ್ಬೋದು, ನಮ್ನಿ ನೋಡೋದೇ ಇಲ್ಲ, ಈ ತರ ನಮ್ನಿ ಪ್ರೀತಿಸೋದಿಲ್ಲ, ಒಂದು ನೌಕರಾಣಿಯಿಂದ ಮತ್ತೆ ಕೆಳಗೆ ಮತ್ತೆ ಒಂದು ನೀಚವಾಗ ನಮ್ಮನ್ನ ನೋಡ್ತಾರೆ. ಯಾಕಂದ್ರೆ ಮನೇಲಿರೋ ನೌಕರಾಣಿ ಯಾವುದು,
ಅಲ್ಲಿ ಹೋಗಿ ಏನಾದ್ರು ಕೆಲಸ ಮಾಡಕ್ಕೆ ಅವ್ರನ್ನ ನೋಡಕ್ಕಾಗತ್ತ ರಾಜ ಚಿತ್ರಕೇತುನ. ಬಟ್ ಇವರೆಲ್ಲ ಆ ಪ್ಯಾಲೇಸ್ ಒಳಗಡೆ ನಾಟ್ ಅಲೌಡ್. ಆ ತರ ಆ ನೌಕರಾಣಿಯಿಂದ ಮತ್ತೆ ಕೆಳಗೆ ಆ ತರ ಪರಿಸ್ಥಿತಿ ಆಗಿಬಿಟ್ಟಿದೆ. ಸೊ ಎಷ್ಟು ಒಂದು ದುರ್ಭಾಗ್ಯವತಿ ಆಗಿಬಿಟ್ಟಿದ್ವಿ ನಾವೆಲ್ಲಾನು. ಅವ್ರಿಗೆಲ್ಲ ಅಷ್ಟು ಬೇಜಾರಾಗ್ತಾ ಇದೆ. ಸೊ ಈ ತರ ಬೇಜಾರಾಗಿ ಏನ್ ಮಾಡ್ತಾರೆ ಇವರೆಲ್ಲ, ಅದೇ ಶುಕದೇವರು ಹೇಳ್ತಾ ಇದ್ದಾರೆ, ಈ ತರ ಗಂಡ ಅವ್ರನ್ನೇ ನಿರಾಕರಿಸ್ತಾರೆ. ಸೊ ಈ ತರ ಮೇಲ್ಗಡೆ ಏನಾಗುತ್ತೆ, ಅವರೆಲ್ಲ ಜಾಸ್ತಿ ಹೊಟ್ಟೆ ಕಿಚ್ಚಾಗಿ ಹಸುವೆ ಆಗಿ ಅವ್ರಿಗೆಲ್ಲ ಜಾಸ್ತಿ ಕೋಪ ಬಂದ್ಬಿಟ್ಟಿದೆ. ಸೊ ಆ ಕೋಪ ಇಂದು, ಆ ಹೊಟ್ಟೆ ಕಿಚ್ಚು ಇಂದು ಅವ್ರು ಏನ್ ಮಾಡ್ತಾರೆ, ಬುದ್ಧಿ ಹೀನ ಆಗ್ಬಿಡುತ್ತೆ. ಸೊ ಬುದ್ಧಿಹೀನ ಆಗಿದ್ರೆ ಏನಾಗುತ್ತೆ, ಒಂದು ಏನ್ ತಪ್ಪು ಬೇಕಂದ್ರೆ ಮಾಡ್ತಾರೆ. ಯಾಕಂದ್ರೆ ಇವರೆಲ್ಲ ರಾಜ ಇವ್ರನ್ನೆಲ್ಲ ನಿರಾಕರಿಸ್ಬಿಟ್ಟಿದ್ದಾರೆ, ನೋಡೋದೇ ಇಲ್ಲ. ಸೊ ಅದಕ್ಕೆ ಅವರೆಲ್ಲ ಸೇರಿ ಏನ್ ಮಾಡ್ತಾರೆ, ಆ ಮಗುಗೂ ವಿಷ ಕೊಟ್ಬಿಡ್ತಾರೆ. ಸೊ ಇವರೆಲ್ಲ ಸಖ ಹೆಂಡತಿಗಳನ್ನ ಇವರೆಲ್ಲ ನೋಡಬೇಕು, ರಾಜ ಆತರ ತಪ್ಪು ಮಾಡೋದ್ರಿಂದ ಇವಾಗ ಅವರೆಲ್ಲ ಸೇರಿ ಆ ಚಿಕ್ಕ ಮಗುಗೂ ವಿಷ ಕೊಟ್ಬಿಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಆ ರಾಣಿ ಕೃತದತ್ಯುತಿಗೆ ಏನೇ ಗೊತ್ತಿಲ್ಲ. ಮಗು ಏನೋ ಮಲ್ಕೊಂಡಿರುತ್ತೆ, ನೆದರ್ ಮಾಡ್ತಾ ಇದೆ, ಅವಳು ಇಲ್ಲಿ ಮನೆ ಒಳಗಡೆ ನಡ್ಕೊಂಡು ಇರ್ತಾನೆ. ಸೊ ಮತ್ತೆ ಜಾಸ್ತಿ ಟೈಮ್ ಆಗಿದೆ, ಇದೇನು ಮಗು ಎದ್ದೋಳಿಲ್ಲ ಅನ್ನೋ ಅವರು ದಾದಿ ಹತ್ರ ಹೇಳ್ತಾರೆ, ಓ ನಮ್ ಪ್ರಿಯವಾದ ಸ್ನೇಹಿತಿ, ನೀವು ನಮ್ ಮಗುನಿ ಇಲ್ಲಿ ಕರ್ಕೊಂಡು ಬಾ ಅನ್ನೋ ಹೇಳ್ತಾರೆ. ಸೊ ಮತ್ತೆ ಈ ನೌಕರಾಣಿ ಏನ್ ಮಾಡ್ತಾರೆ, ಅಲ್ಲಿ ಹೋಗಿ ಯಾಕಂದ್ರೆ ಮಗು ಮಲ್ಕೊಂಡಿರುತ್ತಲ್ವಾ, ಸೊ ಅದು ಎಪ್ಪಿಸಕ್ಕೋಸ್ಕರ ಅವರು ಆ ದಾದಿ ಹೋಗ್ತಾರೆ. ಸೊ ಮಗು ಹತ್ರ ಹೋಗುವಾಗ ಕಾಣಿಸುತ್ತೆ, ಆ ಮಗು ಕಣ್ಣುಗಳೆಲ್ಲ ಮೇಲ್ಗಡೆ ಹೋಗಿರುತ್ತೆ. ಅವ್ರ ದೇಹದಲ್ಲಿ ಪ್ರಾಣ ಇರೋ ಅರಿಗುರಿಯೇ ಇಲ್ಲ, ಪ್ರಾಣ ಹೋಗಿರುತ್ತೆ. ಆ ಅಂಗಗಳೆಲ್ಲ ಅಷ್ಟೇ ಇರುತ್ತೆ, ಏನು ಯಾವೊಂದು ಆಕ್ಟಿವಿಟೀಸ್ ಇಲ್ಲ. ಸೊ ಅವ್ರಿಗೆ ಅವಾಗ ಗೊತ್ತಾಯ್ತು ಮಗು ಸತ್ತೋಗಿದೇನು. ಸೊ ಅದನ್ನ ನೋಡಿ ಅವಳಿಗೂ ಅಷ್ಟು ಅಳೆ ಬಂದ್ಬಿಟ್ಟಿದೆ. ಅವಳು ತರೆಯಲ್ಲಿ ಬಿದ್ದು ಅಷ್ಟು ಅಳ್ತಾ ಇದ್ದಾಳೆ. ಸೊ ಇದು ಕೇಳಿ ಅವಳು ಈ ತರ ಏನು ಅವಳೇ ಓಡಿಕೊಂಡು ಅಳ್ತಾ ಇದ್ದಾಳೆ, ಅಯ್ಯೋ ಏನ್ ಈ ತರ ಒಂದು ಪರಿಸ್ಥಿತಿ ಸಿಕ್ಕಿಬಿಟ್ಟಿದೆ, ಯಾಕ ಈ ತರ ಆಯ್ತು. ಆ ರಾಣಿ ಓಡೋಡಿ ಬರ್ತಾಳೆ, ಇವ್ರು ಅಳೋದು ನೋಡಿ ಓಡೋಡಿ ಬಂದು ನೋಡ್ತಾಳೆ, ಆ ಮಗು ತೀರೋಗಿರುತ್ತೆ, ಸತ್ತೋಗಿರುತ್ತೆ. ಸೊ ಅದನ್ನ ನೋಡಿದ ಕ್ಷಣ ಅವಳು ಈ ತರ ಅಳ್ತಾ ಇದ್ದಾಳೆ. ಅವಳು ರಾಣಿ ಏನ್ ಮಾಡ್ತಾರೆ, ಅಷ್ಟು ದೊಡ್ಡ ಕಷ್ಟ ಅಲ್ವಾ, ಇಷ್ಟು ವರ್ಷ ಮಕ್ಕಳು ಇಲ್ಲ, ಇವಾಗ ಒಂದೇ ಒಂದು ಮಗು ಹುಟ್ಟಿದೆ, ಆ ಮಗು ಈ ತರ ತೀರೋಗಿದೆ ಅಂದ್ರೆ ಅವಳು ಅಷ್ಟು, ಯಾಕಂದ್ರೆ ರಾಣಿ ಅಂದ್ರೆ ಎಷ್ಟು ಅಲಂಕಾರ ಮಾಡ್ಕೊಂಡಿರ್ತಾಳೆ, ಪೂರ್ತಿ ಅಲಂಕಾರ ಎಲ್ಲ ಹೋಗಿದೆ. ಅಲ್ಲಿ ಅವರು ಮೂರ್ಛೆಯಾಗಿ ಕೆಳಗೆ ಅಳೆದುಕೊಂಡೇ ಬಿದ್ಬಿಡ್ತಾಳೆ ಆ ರಾಣಿ. ಅವಳು ಅಷ್ಟು ಬೇಜಾರಾಗಿ ಅಳ್ತಾ ಇದ್ದಾರೆ. ಅಲ್ಲಿರೋ ಅರಣ್ಮನೆಯಲ್ಲಿರೋ ಎಲ್ಲಾರು ಅಲ್ಲಿ ವಾಸಿಸೋರು, ಗಂಡಸುರಾಗ್ಲಿ ಹೆಂಗಸುರಾಗ್ಲಿ ಎಲ್ಲರೂ ಓಡೋಡಿ ಬರ್ತಾರೆ, ಅವರೆಲ್ಲ ಅಳ್ತಾರೆ. ಸೊ ಅಲ್ಲಿ ಯಾರು ವಿಷ ಕೊಟ್ಟಿದಾರೋ ಆ ರಾಣಿಯು ಏನ್ ಮಾಡ್ತಾರೆ, ಪಾಸಾಂಗ್ ಮಾಡ್ಕೊಂಡು ಅವಳು ಅಳೋ ತರ ಅಳ್ತಾ ಇದ್ದಾಳಂತೆ. ಅವಳು ಅಯ್ಯೋ ಈ ತರ ಮಗು ಹೋಗಿಬಿಟ್ಟಿದ್ದೇನೆ, ಎಲ್ಲಾರು ಅಳ್ತಾರ, ಅದು ಅವ್ರ ಜೊತೆ ಸೇರಿ ಇವಳು ಪಾಸಾಂಗ ಮಾಡಿ ಅಳ್ತಾಳಂತೆ. ಆ ರಾಣಿ ಯಾರು ವಿಷ ಕೊಟ್ಟಿದ್ದಾಳೋ ಆ ರಾಣಿಯು ಅದರ ಅಳ್ತಾಳಂತೆ. ಸೊ ಈ ನ್ಯೂಸ್ ಕೇಳಿ ಚಿತ್ರಕೇತು ಮಹಾರಾಜು ಅಲ್ಲಿ ಓಡೋಡಿ ಬರ್ತಾನೆ. ಅವನು ಒಂದು ಕಣ್ಣೆ ಕಾಣಿಸಿಲ್ಲ, ಆ ತರ ಕಷ್ಟ ಮಾಡ್ಕೊಂಡು ಅವನು ಬರ್ತಾನೆ. ಯಾಕಂದ್ರೆ ಮಗು ಮೇಲೆ ಅಷ್ಟು ಪ್ರೀತಿ, ಅಷ್ಟು ಆಸೆ ಇಟ್ಕೊಂಡಿದ್ದಾನೆ. ಇವಾಗ ಅದು ಒಂದು ದೊಡ್ಡ ದುಃಖ ಆಗಿಬಿಟ್ಟಿದೆ. ಸೊ ದುಃಖ ಆಗಿ ಅದು ಹೋಗಿ ನೋಡುವಾಗ ಅವನು ಕಾಲು ನಡೆಯಕ್ಕೆ ಆಗಲ್ಲ, ಕೆಳಗೆ ಬೀಳ್ತಾನೆ ಅವನು. ಅಲ್ಲಿರೋ ಮಂತ್ರಿಗಳು ಮತ್ತೆ ಅಧಿಕಾರಿಗಳು ಮತ್ತೆ ಬ್ರಾಹ್ಮಣರುಗಳು ಎಲ್ಲರೂ ಅಳುತ್ತಾರೆ, ಎಲ್ಲರೂ ನೋಡ್ತಾರೆ.
ಸೊ ಆ ರಾಣಿ ಒಂದು ತರ ಸೈಡು ಅಷ್ಟು ಅಳ್ತಾ ಇದ್ದಾಳೆ. ಅವನು ಮೂರ್ಛೆಯಾಗಿ ಕೆಳಗೆ ಬಿದ್ಬಿಟ್ಟಿದ್ದಾನೆ ರಾಜ. ಅಷ್ಟು ಯಾಕಂದ್ರೆ ದುಃಖ ಒಂದು ಬಂದ್ರೆ ಎಲ್ಲಾರ್ಗೂ ಗೊತ್ತಲ್ವಾ, ಅದು ಒಂದೇ ಒಂದು ಮಗು ಇಷ್ಟು ವರ್ಷದಿಂದ ಹುಟ್ಟಿದೆ. ಸೊ ಆ ಮಗು ಈ ತರ ಒಂದು ಪರಿಸ್ಥಿತಿ ಆಗಿದೆ. ಅದಕ್ಕೆ ಏನಾಗ್ತಾ ಇದೆ, ಚಿತ್ರಕೇತು ಮಹಾರಾಜ ಅಷ್ಟು ಒಂದು ದುಃಖಳಿ ಅವನು ಅಳ್ತಾ ಇದ್ದಾನೆ. ಯಾಕಂದ್ರೆ ಪೂರ್ತಿ ಕುಟುಂಬಕ್ಕ ಒಂದೇ ಸಂದದಿ ಅಲ್ವಾ. ಸೊ ಅವನು ಬಂದು ಅಷ್ಟು ಅಳದು ಹೇಳ್ತಾ ಇದ್ದಾನೆ. ಆಕ್ಚುಲಿ ಅಲ್ಲಿ ಅರಮನೆ ವಾಸಿಗಳು, ಮಂತ್ರಿಗಳು, ಬ್ರಾಹ್ಮಣರುಗಳು ಎಲ್ಲರಿಗೂ ಅಷ್ಟು ಎದೆಯಲ್ಲಿ ನೋವು ಬರೋ ತರ ಎಲ್ಲರೂ ಅಳ್ತಾ ಇದ್ದಾರೆ. ಎಲ್ಲರಿಗೂ ಅಷ್ಟು ಒಂದು ದುಃಖ ಆಗಿಬಿಟ್ಟಿದೆ. ರಾಣಿಗಳೆಲ್ಲ ಇದರ ಆ ರಾಣಿ ಅಲಂಕಾರ ಮಾಡ್ಕೊಂಡಿರ್ತಾರಂತ ಹೂವಿಂದು. ಸೊ ಅದೆಲ್ಲ ಹೂವೆಲ್ಲ ಕೆಳಗೆ ಬಿದ್ಬಿಟ್ಟಿದೆ. ಕಣ್ಣಿಲಿರೋ ಕಾಟಿಗೆ ಎಲ್ಲ ಅಳೋದಿಂದ ಅದರ ಹೋಗ್ತಾ ಇದೆ ಅಂತೆ ಕಣ್ಣಿಂದು. ಅದೇ ತರ ಕುಂಕುಮ ಎಲ್ಲ ಏನಾಗ್ತಾ ಇದೆ, ಅದು ಅಳೋದ್ರಿಂದ ಆ ನೀರಿಂದು ಕರೆಗೆ ಹೋಗ್ತಾ ಇದೆ ಅಂತೆ. ಸೊ ಯಾವ ತರ ಕುರರಿ ಪಕ್ಷಿ ಆ ತರ ಅಲ್ಲಿ ಎಲ್ಲರೂ ಅಳ್ತಾ ಇದ್ದಾರಂತೆ. ಆಕ್ಚುಲಿ ರಾಣಿ ಆ ತರ ಅಳ್ತಾ ಇದ್ದಾರೆ. ಅಲ್ಲಿ ಭಗವಂತನೇ ಎಲ್ಲರೂ ಆಕ್ಚುಲಿ ಅವಳು ಬಂದು ಬೈತಾಳೆ, ನಿಮ್ಗೂ ಸೃಷ್ಟಿ ಮಾಡಕ್ಕೆ ಗೊತ್ತಿಲ್ಲ, ಏನೇ ಸೃಷ್ಟಿ ಮಾಡಿದೀಯಾ, ಈ ತರ ತಂದೆ ಇರುವಾಗ ಮಗುನಿ ಈ ತರ ಮರಣ ಯಾಕೆ ಬಂತು? ತಂದೆ ಇರುವಾಗ ಮಗುಕ್ಕೂ ಯಾಕೆ ಮರಣ ಬಂತು? ಅದು ಎಷ್ಟು ಚಿಕ್ಕ ಮಗು ಅದು. ಸೊ ಏನು ವಿಧಿ, ಏನು ಸೃಷ್ಟಿ ಇದು, ಈ ತರ ತಪ್ಪಾಗಿ ಸೃಷ್ಟಿ ಮಾಡಿ ಇಟ್ಟಿದ್ದೀರಾ ಅನ್ನೋ ಬೈತಾ ಇದ್ದಾರೆ ಅಂತೆ. ಇದೆಲ್ಲ ಏನು ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸೇ ಇಲ್ಲ. ಈ ತರ ತಪ್ಪು ಮಾಡಿ ಇಟ್ಟಿದ್ದೀರಾ. ನೀವು ಎಲ್ಲಾ ಜೀವರಾಶಿಗಳಿಗೂ ವಿರೋಧವಾಗ ಮಾಡ್ತಾ ಇದ್ದೀರಾ. ಯಾಕಂದ್ರೆ ರಾಣಿಗೆ ಅಷ್ಟು ದುಃಖ ಇಂದು ಅವಳು ಭಗವಂತನ್ನೇ ಬೈತಾ ಇದ್ದಾರೆ. ಏನು ಸೃಷ್ಟಿ, ಏನು ವಿಧಿ ಇದೆಲ್ಲ, ಯಾಕ ಈ ತರ ಎಲ್ಲ ತಪ್ಪು ಮಾಡಿ ಸೃಷ್ಟಿ ಮಾಡಿರ್ತೀರಾನು ಬೈತಾರೆ. ಯಾಕಂದ್ರೆ ತಂದೆ ಇರುವಾಗ ಮಗನು ಆಯುಷು ಹೋಗಿ ಈ ತರ ಮರಣ ಸಂಭವಿಸೋದು ಎಷ್ಟು ಒಂದು ದುಃಖ. ಅದು ಇದು ಬಂದ ದುರ್ಮರಣ ಅಲ್ವಾ. ಇವಾಗ ನೀವು ನೋಡಿದ್ರೆ ಯಾರಾದ್ರೂ ಕೊಳ್ಳೋದು, ಈ ತರ ವಿಷ ಕೊಡೋದು, ಮತ್ತೆ ಆಕ್ಸಿಡೆಂಟ್ ಆಗೋದೆಲ್ಲ ದುರ್ಮರಣ ಹೇಳ್ತಾರೆ. ಈ ತರ ಏನಾಗಿದೆ, ದುರ್ಮರಣ ಆಗಿಬಿಟ್ಟಿದೆ. ಆಯುಲ್ ಇರುವಾಗ ಮತ್ತೆ ಇದೆಲ್ಲ ದುರ್ಮರಣ ಆಗಿ ಹೋಗ್ತಾ ಇದಾರಲ್ವಾ. ಸೊ ಏನು ಕರ್ಮ ಇದೆಲ್ಲ, ಕರ್ಮ ಏನ್ ಕರ್ಮ ಇದೆಲ್ಲ. ಯಾಕಂದ್ರೆ ನಾವು ಜೀವನ ಹುಟ್ಟೋದು ಸಾಯೋದೆಲ್ಲ ಕರ್ಮ ಅನುಸಾರ ಪ್ರಕಾರ ನಡೆಯುತ್ತೆ. ಬಟ್ ಇಷ್ಟು ಚಿಕ್ಕ ಮಗುಕ್ಕೆ ಏನ್ ಕರ್ಮ ಇರುತ್ತೆ? ಮತ್ತೆ ಏನು ಭಗವಂತ ಇದೂನು ಆತರ ಕೋಪದಿಂದ ಭಗವಂತನೆಲ್ಲ ಬೈತಾರೆ. ಯಾಕಂದ್ರೆ ನಾವೆಲ್ಲ ಒಂದು ಬಂಧ ಪಟ್ಟಿದ್ವಿ. ಏನು ಗಂಡ ಹೆಂಡತಿ ಮಕ್ಕಳು ಈ ತರ ಒಂದು ಬಂಧ ಇರುತ್ತೆ. ಮತ್ತೆ ಈ ಬಂಧ ಪಾಸಲ್ಲಿ ನಾವು ಸಿಕ್ಕಾಕೊಳ್ಬಿಡ್ತೀವಿ. ಇವಾಗ ಮಗು ಹೋಗೋದಿಂದು ಏನಾಗುತ್ತೆ, ಆ ಪಾಸ ಮಗು ಹೋದ್ಮೇಲೆ ಎಷ್ಟು ಒಂದು ದುಃಖ ಆಗುತ್ತೆ, ಎಷ್ಟು ಒಂದು ನೋವು ಆಗ್ತಾ ಇದೆ. ಇದು ಬಂದು ಜಾಸ್ತಿ ಕಷ್ಟ ಇಲ್ವಾನು ಅವ್ರು ಬಂದು ಅಳ್ತಾ ಇದ್ದಾರೆ. ಅದೇ ಇಲ್ಲಿ ಬಂದು ಹೇಳ್ತಾರೆ, ಏನ್ ಹೇಳ್ತಾರೆ, ಓ ನಮ್ ಪ್ರಿಯವಾದ ಮಗ, ನೀವ್ ಇಲ್ಲಂದ್ರೆ ಅಸಹಾಯಕರಾಗ್ತೀವಿ ನಾವು, ಅಷ್ಟು ದುಃಖ ಆಗಿಬಿಟ್ಟಿದೀವಿ. ನೀವು ನಮ್ನೆಲ್ಲ ಬಿಟ್ಟು ಯಾಕ ಹೋಗಿದ್ಯಾ, ನಾವ್ ಎಷ್ಟು ಅಳ್ತಾ ಇದೀನಿ. ನಿಮ್ಮ ತಂದೆ ನೋಡಿ ಎಷ್ಟು ಅಳ್ತಾ ಇದಾರೆ. ಅವ್ರಿಗೆ ಯಾರು ಅಸಹಾಯಕರಾಗಿರ್ತಾರೆ? ಯಾರೇ ಅಸಹಾಯಕರಿಲ್ವೇ? ನೀವು ಖಂಡಿತ ಎದ್ದೋಳಿ. ನೀವ್ ಯಾಕ ಅಲ್ಲಿ ನರಕಕ್ಕೆ ಕತ್ತಲಾಗಿರೋ ಪ್ರದೇಶಕ್ಕೆ ನೀವ್ ಯಾಕೆ ಹೋಗ್ತೀಯಾ? ನಿಮ್ಗೆ ಯಾಕ ಅಷ್ಟೊಂದು ದುಃಖ? ನೀವು ಅಲ್ಲಿ ಹೋಗಬೇಡ.
ಅದ ಯಮ ಪಟ್ಟಣ ಹೋಗಬೇಡ, ವಾಪಸ್ ಇಲ್ಲಿ ಬರಬೇಕು, ಅದಕ್ಕೆ ಅವರು ಆ ತರ ಅಳ್ತಾ ಇದ್ದಾರೆ. ಈ ಯಮರಾಜನಿಗೂ ಸ್ವಲ್ಪ ಎರಕವೇ ಇಲ್ಲ. ಚಿಕ್ಕ ಮಗುವನ್ನೇ ಕರ್ಕೊಂಡು ಹೋಗಿಬಿಟ್ಟಿದ್ದಾನೆ ನೋಡಿ. ಅವನು ನೀವು ವಾಪಸ್ ಇಲ್ಲಿ ಬಂದ್ಬಿಡಿ, ಎದ್ದೋಳಿನ ಅವ್ರು ಬಂದು ಹೇಳ್ತಾ ಇದ್ದಾರೆ. ನೀವು ಅಲ್ಲಿ ಹೋಗಿ ಯಮರಾಜನು ಯಾಕೆ ಆ ಜಾಗ ಯಾಕೆ ಹೋಗ್ತೀಯ, ಎದ್ದೋಳಿನ ಅವ್ರು ಹೇಳ್ತಾರೆ. ಅದೇ ತರ ನೀವು ಇವಾಗ ಜಾಸ್ತಿ ಟೈಮ್ ನಿದ್ರೆ ಮಾಡಿಬಿಟ್ಟಿದ್ಯಾ, ನೀವು ನಿದ್ರೆಯಿಂದ ಎದ್ದೋಳಿ ಸಾರು, ನೀವು ನಿದ್ರೆ ಮಾಡಿ ಸಾರು, ಎದ್ದೋಳಿ. ನಿಮ್ ಫ್ರೆಂಡ್ಸ್ ಎಲ್ಲ ಬಂದ್ಬಿಡ್ತಾರೆ, ನಿಮ್ ಸ್ನೇಹಿತರೆಲ್ಲ ಏನ್ ಮಾಡ್ತಾರೆ, ಇಲ್ಲಿ ಬಂದ್ಬಿಟ್ಟಿದ್ದಾರೆ, ನಿಮ್ ಜೊತೆ ಆಟಾಡಕ್ಕೋಸ್ಕರ ಎಲ್ಲರೂ ಬಂದಿದ್ದಾರೆ, ಎಲ್ಲರೂ ನಿಮ್ನಿ ಪ್ರೀತಿಯಿಂದ ಕರೀತಾ ಇದ್ದಾರೆ, ಎದ್ದೋಳಿ, ನೀವು ಎದ್ದೋಳಿ, ನಮ್ ಹಾಲು ಕುಡಿ. ಆ ತರ ಎಲ್ಲ ಅವರು ಅಳ್ಕೊಂಡು ಹೇಳ್ತಾ ಇದ್ದಾರೆ. ಓ ಮಗ, ನಿಮ್ ಮುಖಾಲಿ ಆ ನಗು ನೋಡಿ ಅಷ್ಟು ಸಂತೋಷ ಆಗ್ತಾ ಇದೆ. ಇವಾಗ ನೀವು ನಗೋದು ಬಿಟ್ಬಿಟ್ಟಿದ್ಯಾ, ನಾವು ಎಷ್ಟೊಂದು ದುರದೃಷ್ಟಶಾಲಿ ಆಗ್ಬಿಟ್ಟಿದೀನಿ. ನೀವು ಯಾಕೆ ಈ ತರ ಕಣ್ಣು ಮುಚ್ಕೊಂಡಿದ್ಯಾ, ಎದ್ದೋಳಿ, ನೀವು ವಾಪಸ್ ಎದ್ದೋಳಿ, ವಾಪಸ್ ಇಲ್ಲಿ ಬಂದ್ಬಿಡಿ, ನಮ್ಮ ಹತ್ರ ಬಂದ್ಬಿಡಿ. ನಿಮ್ ಕೊರಳು ಕೇಳಿ ನಮಗೂ ಅಷ್ಟು ಆನಂದ ಸಿಕ್ಕುತ್ತೆ. ಎದ್ದೋಳಿ, ನಮ್ಮ ಹತ್ರ ಮಾತಾಡಿ, ಏನಾದ್ರು ಶಬ್ದ ಕೊಡಿ. ಅವ್ರು ಬಂದು ಹೇಳ್ತಾ ಇದ್ದಾರೆ. ಶುಕದೇವ್ ಗೋಸ್ವಾಮಿ ಮತ್ತೆ ಏನ್ ಹೇಳ್ತಾರೆ ಗೊತ್ತಾ, ಈ ತರ ತೀರೋಗಿದ ತನ್ನ ಮಗ ಹತ್ರ ಈ ತರ ಅಳುದು ಹೇಳ್ತಾ ಇದ್ದಾರೆ. ಯಾರು, ಚಿತ್ರಕೇದಿನಿ ಹೆಂಡತಿ ಈ ತರ ಅಳುದು ಹೇಳ್ತಾ ಇದ್ದಾರೆ. ಸೊ ಅವ್ರ ಮಾತ್ರ ಅಲ್ಲಿರೋ ಎಲ್ಲರೂ ಅಳ್ತಾ ಇದ್ದಾರೆ. ಈ ತರ ರಾಜ, ರಾಣಿ, ಅಲ್ಲಿರೋ ಪ್ರಜೆಗಳು, ಗಂಡ, ಹೆಂಗಸರು ಎಲ್ಲರೂ ಅಳ್ತಾ ಇದ್ದಾರೆ. ಯಾಕಂದ್ರೆ ಈ ತರ ಒಂದು ದಿಢೀರ್ ಒಂದು ಆಕ್ಸಿಡೆಂಟ್, ವಿಪತ್ತು ತರ ಆಗ್ಬಿಟ್ಟಿದೆ ಅಲ್ವಾ. ಯಾಕಂದ್ರೆ ಆಕ್ಸಿಡೆಂಟ್ ಯಾರು ಎದುರು ನೋಡಲ್ಲ, ಅದೇ ದಿಢೀರ್ನ ಆಗುತ್ತೆ ಅಲ್ವಾ. ಸೊ ಆತರ ದೊಡ್ಡ ಆಕ್ಸಿಡೆಂಟ್ ತರ ಆಗಿಬಿಟ್ಟಿದೆ. ಈ ತರ ಪಾಯ್ಸನ್ ಕೊಟ್ಟು ಈ ತರ ಮಗು ಹೋಗ್ಬಿಟ್ಟಿದೆ ಅಲ್ವಾ. ಸೊ ಇವಾಗ ರಾಜ ಇಷ್ಟು ದುಃಖಲ್ಲಿ ಇರ್ತಾನೆ, ಅವನೇ ತೀರೋಗೋ ತರ ಇರುತ್ತೆ. ಸೊ ಅದಕ್ಕೆ ಇವಾಗ ಏನ್ ಮಾಡ್ತಾರೆ, ಅಲ್ಲಿ ಅಂಗಿರ ಮುನಿ, ನಾರದ ಮುನಿ ಇಬ್ರು ಆ ಜಾಗಕ್ಕೂ ಬರ್ತಾರೆ. ಅವ್ರು ಬಂದು ಏನು ಚಿತ್ರಕೇದುಗೂ ಅಡ್ವೈಸ್ ಕೊಡ್ತಾರೆ, ಏನು ಉಪದೇಶ ಮಾಡ್ತಾರೆ, ನಾವು ನಾಳೆ ನೋಡೋಣ. ಓಕೆ, ಹರೇ ಕೃಷ್ಣ ಮಾತಾಜಿ.